ಸ್ನೇಹಿತರೆ ನಮಸ್ಕಾರ. ಮನೇಲಿ ಸುಮ್ಮನೆ ಕೂತಿರ್ಬೇಕಾದ್ರೆ ನನ್ನ ಸ್ನೇಹಿತ ಬೆತ್ತನಿಯಲ್ಲಿ ಉರುಸ್ ನಡೀತಾ ಇದೆ, ಬರೋಣ ನೋಡೋಣ ಅಂತ ಹೇಳ್ದ. ನನ್ನ ಫ್ರೆಂಡು ಬರೋದು ಲೇಟ್ ಆಯಿತು, ಅದಕ್ಕೆ ಅವ್ನಿಗೆ ವೆಯ್ಟ್ ಮಾಡ್ಕೊಂಡು ಕಡೆಗೂ ಸಿಕ್ಬಿಟ್ಟ. ಜನ ನೋಡಿ ಗುರುಗಳೇ ಹೆಂಗಿದಾರೋ, ಎಷ್ಟು ಜನ ಅಂದರೆ ನಿಜ. ಇದೇನು ಹೈವೇನಾ, ನಾವೆಲ್ಲ ಸಿಟಿಯಲ್ಲಿದ್ದೀವ, ಏನು ನನಗೆ ಒಂದೂ ಅರ್ಥ ಆಗ್ತಾಯಿಲ್ಲ. ಇನ್ನೇನು ನಿಯರ್ ಬೈ ಇದ್ದೀವಿ. ನನ್ನ ಫ್ರೆಂಡು ಟ್ವಿನ್ ಇಂಡಿಕೇಟರ್ ಹಾಕ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಪಾಪ ರೋಡ್ ಸೈಡು ತಮ್ಮದೇ ಒಂದು ಬದುಕು ಕಟ್ಕೊಂಡಿರ್ತಾರೆ ಕೆಲವರು ಅಂಗಡಿಗರು. ಅವ್ರಿಗೂ ಇವತ್ತು ಒಳ್ಳೆ ವ್ಯಾಪಾರ ಆಗಿರುತ್ತೆ. ಕಣ್ತುಂಬ ನಿದ್ದೆ ಮಾಡೋವಂಥ ಒಂದು ದಿನ ಇವತ್ತು ಈ ಕಡೆಯವ್ರಿಗೆ. ಜನ ಹೋಗ್ತಾ ಇದ್ದಷ್ಟು ಜನನಪ್ಪ ಸಿಗ್ತಾನೇ ಇದ್ದಾರೆ. ಹಂಗೆ ಎಷ್ಟು ದೂರ ನೋಡಿದ್ರು ಜನ. ನನ್ನ ಗಾಡಿ ಪಾರ್ಕಿಂಗ್ ಎಲ್ಲಿ ಮಾಡೋದು ನನಗಂತೂ ಗೊತ್ತಾಗ್ತಾ ಇಲ್ಲ. ಪಾರ್ಕಿಂಗ್ಗೆ ಜಾಗ ಇಲ್ಲ ಅಂದ್ಕೊತೀನಿ. ನೋಡೋಣ, ನಮ್ಮ ಫ್ರೆಂಡ್ಗೆ ಊರಲ್ಲಿ ಫ್ರೆಂಡ್ಸು ರಿಲೇಟಿವ್ಸ್ ಇದ್ದಾರೆ, ನೋಡ್ಬೇಕೇನಾಗುತ್ತಾ. ಸ್ನೇಹಿತರೆ, ಉರುಸ್ ಒಳಗಡೆ ಬಂದಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ನೀವು ಊಹೆಗೂ ಮಾಡ್ಕೊಳಕ್ಕಾಗೋದಿಲ್ಲ. ಇದು ಟೀ ಕುಡಿಯೋಕ್ಕೂ ಒಂದು ಇದಿದೆ, ಚೆನ್ನಾಗಿದೆ, ಸಖತ್ತಿದೆ. ಮಜಾ ಆಯಿತು. ಟೋಪಿ ಮಾರ್ತಾಯಿದ್ರು ಹುಡುಗರು. ಬಂದರು ಒಳಗೆ ಬಂದು, ಅಣ್ಣ 50 ರೂಪಾಯಿ ಟೋಪಿ ತಗೋ ಹೋಗಿ. ಅದು ಹಿಂದಿಯಲ್ಲಿ ಹೇಳಿದ್ರು. ನಮಗೆ ಹಣ ಹಿಂದಿ ಬರಲ್ಲ ಅಂದಿದ್ದಕ್ಕೆ, ಅಯ್ಯೋ ಸಾರಿ ಬ್ರದರ್, ನಮ್ಮವ್ರು ಅಂದ್ಕೊಂಡ್ವಿ ಅಂದರೆ ಓಕೆ, ಏನು ಪರವಾಗಿಲ್ಲ, ತಪ್ಪೇನಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಟಾಯ್ಲೆಟ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಟಾಯ್ಲೆಟ್ಗೆಲ್ಲ. ಹೌದು, ಕೆಳಗಡೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲನೂ ನೀಟಾಗಿ ಇದು ಮಾಡಿದ್ದಾರೆ. ಪಾನಿ ಕಿ ಸಾಬಿಲ್, ಅಲ್ಲೋಗ್ಬಿಟ್ಟು ಒಂದು ಪಾನಿ ತಗೊಂಬಿಟ್ರೆ ಅವನೇ ಇವತ್ತಿನ ದಿನ ನಿಜವಾದ ಗಂಡಸು. ಅಷ್ಟು ಜನಗಳವ್ರೆ ಜನಗಳು. ಒಂದೇನಂದರೆ ಇವರ ಒಂದು ಸಂಪ್ರದಾಯ ಪ್ರಕಾರ ಲೇಡೀಸ್ ಯಾರು ಫಂಕ್ಷನ್ಗಳಿಗೆ ಬರೋಂಗಿಲ್ವಂತೆ. ಒಬ್ರು ಅಂದರೆ ಒಬ್ರು ಕಾಣಿಸ್ತಲ್ಲ. ಜೆಂಟ್ಸ್ ಎಷ್ಟು ಜನ ಇದ್ದಾರಂದ್ರೆ, ಇನ್ನು ಲೇಡೀಸ್ ಎಲ್ಲ ಬಂದಿದ್ದಿದ್ರೆ ನಾವೇನೇನೋ ನೋಡೋಕ್ಕಾಗ್ತಿರ್ಲಿಲ್ಲ. ಪಾಪ ಇಲ್ಲಿ ಯಾರಾಗತ್ತಪ್ಪ, ಯಾವ ಟೈಮಲ್ಲಿ ಏನಾಗುತ್ತ ಅಂತ. ಕಾಲು ತೊಳೆಯೋ ವ್ಯವಸ್ಥೆ ನಡೀತಾ ಇದೆ. ಅಂದರೆ ಎಲ್ಲಿ ಬೇಕೋ ಅಲ್ಲೇ ಕೈ ಕಾಲು ತೊಳೆಯೋ ವ್ಯವಸ್ಥೆ ಇದೆ. ಟೀ ಕಾಫಿ ವ್ಯವಸ್ಥೆ ಇದೆ. ಟಾಯ್ಲೆಟ್ ವ್ಯವಸ್ಥೆ. ಆ ಟಾಯ್ಲೆಟ್ಗಳಿಗೆ ಅದು ಎಷ್ಟು ಖರ್ಚು ಮಾಡಿರ್ತಾರೆ ಮಗ, ನನಗೆ ಗೊತ್ತಿಲ್ಲ. ಹಂಗೆ ಇಲ್ಲ ಅಷ್ಟಿಲ್ಲ, ಒಂದು 2,000 3,000 ಟಾಯ್ಲೆಟ್ ಹಾಂ. ಲಕ್ಷ ಅಂದರೆ ಸುಮ್ಮನೆ ಅದೇನೇ ಇರಲಿ ಆಂಬುಲೆನ್ಸ್ ವ್ಯವಸ್ಥೆ ಇರುತ್ತೆ. ಆಂಬುಲೆನ್ಸ್ ವ್ಯವಸ್ಥೆ ಬಂದಮೇಲೆ ಈ ಕಡೆ ಕಾರ್ ಪಾರ್ಕಿಂಗು, ಇದೆಲ್ಲನೂ ಸುಮಾರು ಕಡೆ ನೀರಿನ ವ್ಯವಸ್ಥೆ ಇದೆ ನೋಡಿ. ಅಲ್ಲಿ ನೋಡಿದ್ವಿ ನೀರಿನ ವ್ಯವಸ್ಥೆ. ಇಲ್ಲೊಂದು ಹತ್ರ ಕೈ ಕಾಲು ತೊಳಿಲಿಕ್ಕೆ ಜಗ್ಗುಗಳೇ ಒಂದು ಎಷ್ಟೋ 1000 ಇರ್ತವೆ ಜಗ್ಗುಗಳು ನೋಡಿ. ಹಿಂಗೆ ಮುಂದೆ ಹೋಗ್ತಾ ಇದ್ರೆ ಇಲ್ಲೇನಿದೆ ಗೊತ್ತಿಲ್ಲ. ಬಾವಿನೇ ಸೃಷ್ಟಿ ಮಾಡಾಕಿದ್ದಾರೆ ನೋಡಿ. ಬಾವಿನೇ ಸೃಷ್ಟಿಯಾಗಿದೆ. ಇಲ್ಲಿ ಕೈ ಕಾಲು ತೊಳಿತಾ ಇದ್ದಾರೆ. ಬಾರ, ಇದಾ ಹೋಗ್ಬೋದು. ಬಾವಿ ತೋಡಿರೋದು ನೋಡ್ಕೊಂಬನೆ ಬನ್ನಿ. ಬಾವಿ ತೋರಿಸ್ತೀನಿ ನಿಮಗೆ. ಹಳೆ ಬಾವಿ ಅಂತ ಅಲ್ವದ್ದ, ಹಳೆ ಬಾವಿನೇ. ಬಟ್ ಅದನ್ನ ಯಾರಿಗೆ ಏನು ತೊಂದರೆ ಆಗಬಾರ್ದಂತ ನೀರು ಕಾಣ್ತಾ ಇಲ್ಲ. ಯಾರಿಗೂ ಏನು ಸಮಸ್ಯೆ ಆಗಬಾರ್ದಂತ ಅಡ್ಡ ಹಾಕಿದ್ದಾರೆ. ವ್ಯವಸ್ಥೆ ಚೆನ್ನಾಗಿದೆ ನೋಡಿ. ಇಲ್ಲಿ ಗಾಡಿಗಳು ನೋಡ್ಬಿಟ್ರೆ ಸಾಕು ಎಷ್ಟು ಜನ ಇದೆ ಅಂತ ಗೊತ್ತಾಗಕ್ಕೆ. ಬರ್ತಾನೆ ಇದ್ದಾರೆ. ಎಲ್ಲೋಗೋದು ರೆಸ್ಟ್ ರೂಮು ನೋಡಿ. ಪಾರ್ಕಿಂಗು ವೆಹಿಕಲ್ಸ್ ನೋಡ್ತಾ ಇದ್ದೀರಾ, ಲೈಟ್ ಅಡ್ಡ ಇದೆ. ಅಲ್ಲಿ ಎಷ್ಟೋ ಒಂದು 2,000 ಗಾಡಿಗಳಿರ್ತವೆ ನೋಡಿ. ನೀವು ಎಣಿಸ್ಕೊಂಬಂದ್ರೆ 1-2 ದಿನ ಬೇಕು ನಿಮಗೆ. ನೋಡ್ತಾ ಇದ್ದೀರಾ, 2 days ಬೇಕಾಗತ್ತೆ.
ನಾವು ಹೋಗಿ ಡೆಡ್ ಎಂಡ್ಗೆ ಹೊರಟೋಗಿದ್ವಿ. ಅಲ್ಲಿ ನೋಡಿದ್ರೆ ಹೋಗೋಕ್ಕೆ ಆಗಲ್ಲ, ಹಂಗಾಗ್ಬಿಡ್ತು ಕೆಲಸ. ಜಾಗಗಳು ಎಲ್ಲಿಂದ ಎಲ್ಲಿಗೆ ಹೆಂಗೆ ಇದು ಏನು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಮೈಕ್ ಸೌಂಡ್ ಇದೆ, ಏನಾದರೂ ಸರಿಯಾಗಿ ಕೇಳಿಸ್ತಾ ಅಂದರೆ ಕ್ಷಮೆ ಇರಲಿ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ ಕೂತ್ಕೊಳ್ಳೋಕೆ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ನೀಟಾಗಿ ಕವರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಎಷ್ಟು 80 ಎಕರೆ ಹಿಂಗೆ ಹಾಕಿದ್ದಾರೆ ಅಂದರೆ ಪೇಪರ್ಸ್ಗೆ ಅದೆಷ್ಟು ಲಕ್ಷಗಳೇ ಆಗೋಗಿರತ್ತೆ ನನಗೆ ಗೊತ್ತಿರೋಂಗೆ. ಇಷ್ಟು ದೊಡ್ಡ ಮಟ್ಟದ ಫಂಕ್ಷನ್ನು ಸುಮ್ಮನೆ ಅಂತೂ ಆಗೋದಿಲ್ಲ. ಇಲ್ಲಿ ಮಲ್ಕೊಳ್ಳೋದಕ್ಕೆ ಅವ್ರಿಗೆ ರೆಸ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಪೆಂಡಲ್ ಹಾಕಿರೋದು. ಮತ್ತು ಹಿಂಗೆ ಮುಂದಕ್ಕೆ ಬಂದರೆ ನೋಡಿ ಇಲ್ಲಿ ಈ ಬ್ರಿಡ್ಜು ಕಾಂಕ್ರೀಟ್ ಬ್ರಿಡ್ಜ್ ಹಾಕೊಂಡವ್ರೆ. ರಸ್ತೆ ದಾಟಿಗೆ ಮೊದಲು ಇರ್ಲಿಲ್ವಂತೆ ಇದು ಈ ಪ್ಲೇಸ್ ಎಲ್ಲ ಮೊದಲೇ ಇರ್ಲಿಲ್ವಂತೆ. ಸೊ ಹಿಂಗೆ ಮುಂದಕ್ಕೆ ಬಂದರೆ ಕೇವಲ 2 ದಿನ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಮಾಡಬೇಕಾ? ಎಲ್ಲಿ ಗುರು ಬಡವರೇ ಇಲ್ಲ. ಇಲ್ಲಿ ಬಂದು ನೋಡ್ಬಿಟ್ರೆ ಮನೇಲಿ ಕೆಲಸ ಕಾರ್ಯಕ್ಕೆ ಬಿಟ್ಬಿಟ್ಟು ಬರ್ತಾರಂದ್ರೆ ಅದು ಅವರವರ ನಂಬಿಕೆ, ನಾವು ಅದನ್ನ ಹಲ್ಲಿಗೆಳೆಯೋದಿಲ್ಲ. ನೋಡಿ ವೆಹಿಕಲ್ಸು ಹೋಗೋದಷ್ಟು ನೋಡಿದಷ್ಟು ನೀವು ಎಷ್ಟು ನೋಡಿದಷ್ಟು. ಸ್ನೇಹಿತರೆ ನೋಡಿ ಇಲ್ಲಿ ಪಾರ್ಸಲ್ ಕೊಡೋದಿಲ್ಲ. ಕ್ಯೂ ನೋಡಿದ್ರಾ? ಅಲ್ಲಿ ಹೋಗ್ಬಿಟ್ಟು ನಾವು ಕ್ಯೂ ಅಲ್ಲಿ ನಿಂತ್ಕೊಂಬಿಟ್ರ ನಾಳೆ ಅಲ್ಲ, ನಾವು ಫಸ್ಟ್ ಆಫ್ ಆಲ್ ಕ್ಯೂಗೆ ಹೋಗೋಕ್ಕೂ ಆಗಲ್ಲ. ಅದೊಂದು ಇನ್ನೊಂದು ಇವ್ರದ್ದು ಸಂಪ್ರದಾಯ ಪ್ರಕಾರ ಕೆಳಗಡೆ ಕೂತ ತಿನ್ಬೇಕಂತ ನೋಡಿ. ಮೇಲೆ ಮನೆ ಮೇಲೆ ತಿನ್ನೋದು. ಬಟ್ ಅವ್ರವ್ರ ಸಂಪ್ರದಾಯಗಳನ್ನ ಗೌರವಿಸೋಣ. ಒಂದೇನಂದ್ರೆ ಇಷ್ಟೊಂದು ಜನ ಹೆಂಗೆ ಇವರೆಲ್ಲ ಅಡುಗೆ ಮಾಡ್ತಾ ಇದಾರೋ ಗೊತ್ತಿಲ್ಲ. ಹಿಂಗೆ ಉರುಸಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಇಸ್ಮಾದಲ್ಲಿ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು. ಫ್ರೆಂಡ್ಸ್ ಅಂದ್ರೆ ಇಲ್ಲಾಗಿದ್ದು ಫ್ರೆಂಡ್ಸು. ಇವ್ರ ಹೆಸರು ಇಲ್ಲೋ ಅಂತ, ಇವ್ರ ಹೆಸರು ಸೈಯದ್ ಅಂತ, ನಿಮ್ದು ಸುಫಿಯಾನ್ ಅಂತ. ಒಳ್ಳೆ ಬಿರಿಯಾನಿ ಸೆಂಟ್ರ್ ಹೇಳವ್ರೆ. ಬಾಗುರಿ ಇಲ್ಲಿ ಹಿಂಗೊಂದು ಸೀನ್ ತೋರಿಸ್ತೀನಿ. ಟೀ ಕುಡಿಬೇಕಂದ್ರೆ ಎಷ್ಟು ಮಾಡ್ತೀಯಾ? ಒಂದು 2 ನಿಮಿಷನಾ? ನೋಡಪ್ಪ ಟೀ ಕುಡಿಯೋಕ್ಕೆ ಹೋಗ್ಬಿಟ್ರೆ 5 ನಿಮಿಷ ಅಲ್ಲ, ಬೆಳಗ್ಗೆ ಆಗುತ್ತೆ. ಇವಾಗ ಎಷ್ಟು ಟೈಮು? 7:30 8 ಗಂಟೆ ಆಗೋಗುತ್ತೆ ಅಷ್ಟೊತ್ತು. ಯಾರೋ ಹಿರಿಯ ವ್ಯಕ್ತಿ ಅನ್ಕೊತೀನಿ, ಬಟ್ ಯಾರೋ ಅಂತ ಗೊತ್ತಾಗಲಿಲ್ಲ. ಯಾರೋ VIP ಅನ್ಕೊತೀನಿ, ಮೇ ಬಿ VIP, ಗೊತ್ತಿಲ್ಲ ಯಾರು ಅಂತ. ಸೊ ಜನಗಳು ಮಾತ್ರ ವಿಪರೀತ ಇದ್ದಾರೆ. ಸೊ ಹಿಂಗೆ ಮುಂದೆ ಬಂದರೆ ರೋಡ್ಗೆ ಇಲ್ಲಿ ನೋಡಿ ಜನ ಕಾಣಿಸ್ತಾ ಇದೆಯಾ? ನಾನಿಲ್ಲಿ ನೋಡಿದ್ದೇನೆಂದರೆ ಒಂದು ಜನಗಳು ಇನ್ನೋದು ತಿನ್ನೋದು ಇಷ್ಟ ಗುರು ಕಾಣಿಸಿದ್ದು ನನಗಂತೂ. ಮತ್ತು ಪ್ರೇಯರ್ ಮಾಡ್ತಿದ್ದಾರೆ, ಬಟ್ ಅದು ನಮ್ಗೆ ಅರ್ಥ ಆಗಲ್ಲ, ನಾವು ಕೇಳಿಸ್ಕೊಳ್ಳಲ್ಲ. ಅದೇನು ನಮ್ಗೆ ಅರ್ಥ ಆಗಲ್ವಲ್ಲ. ಸೊ ಹಂಗಾಗಿ ನಾವು ಇಲ್ಲಿಂದ ಹೊರಡೋ ಅಂಥ ಕಾರ್ಯಕ್ರಮ ಇವಾಗ ನಡೀತದೆ ನೋಡಿ. ಇಲ್ಲೊಂದು ತಿನ್ನೋದು ಟೀ ಅಂಗಡಿ ಅಂತೆ ಸೊಮ್ಮೆ. ಆ ಟೀ ಅಂಗಡಿಗೆ ಹೋಗ್ಬಿಟ್ಟು ಯಾವುದೋ ಕರ್ನಾಟಕ ಸರ್ಕಾರ ಯಾರು ಇವರು, ಯಾರೋ ಗೌರ್ಮೆಂಟ್ ವೆಹಿಕಲ್ ಯಾರು ಅಂತ ಗೊತ್ತಿಲ್ಲ. ಕರ್ನಾಟಕ ಸರ್ಕಾರ ಸುತ್ಕೊಳಕ್ಕವ್ರೆ ಜನಗಳು ಹಂಗೆ ಹಂಗೆ. ಎಕ್ಸಿಟ್ ಎಲ್ಲೋ? ಎಕ್ಸಿಟು ಇಜ್ತೆಮ ಅಂತ. ನಾವು ಹೋಗಿ ಡೆಡ್ ಎಂಡ್ಗೆ ಹೊರಟೋಗಿದ್ವಿ. ಅಲ್ಲಿ ನೋಡಿದ್ರೆ ಹೋಗೋಕ್ಕೆ ಆಗಲ್ಲ, ಹಂಗಾಗ್ಬಿಡ್ತು ಕೆಲಸ. ಜಾಗಗಳು ಎಲ್ಲಿಂದ ಎಲ್ಲಿಗೆ ಹೆಂಗೆ ಇದು ಏನು ಗೊತ್ತಾಗ್ತಾ ಇಲ್ಲ. ಜನಗಳಪ್ಪ ಎಲ್ಲಿ ನೋಡಿದ್ರು ಜನಗಳು, ಗಾಡಿಗಳು ಬಿಟ್ಟರೆ ಏನೇನೂ ಇಲ್ಲ ಇಲ್ಲಿ. ಎಷ್ಟು ಜನ ಅದು ಎಲ್ಲಿದ್ರು ಗೊತ್ತಿಲ್ಲ, ಅದು ಯಾವ್ಯಾವ ದೇಶದಿಂದ ಬಂದರೂ ಗೊತ್ತಿಲ್ಲ, ಯಾವ್ಯಾವ ಸ್ಟೇಟಿಂದ ಬಂದವರು ಗೊತ್ತಿಲ್ಲ, ಯಾವ್ಯಾವ ಊರಿಂದ ಬಂದವರು ಗೊತ್ತಿಲ್ಲ. ಜನಸಾಗರ, ಏನು ಜನಸಾಗರ ಗುರು. ಇಷ್ಟು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆಯಾ? ಎಷ್ಟು 80 ಎಕರೆ ಜನಗಳು.
ಸುಮಾರು ಕಡೆ ನೀರಿನ ವ್ಯವಸ್ಥೆ ಇದೆ ನೋಡಿ. ಅಲ್ಲಿ ನೋಡಿದ್ವಿ ನೀರಿನ ವ್ಯವಸ್ಥೆ. ಇಲ್ಲೊಂದು ಹತ್ರ ಕೈಕಾಲು ತೊಳಿಲಿಕ್ಕೆ ಜಗ್ಗುಗಳೇ ಒಂದು ಎಷ್ಟೋ 1000 ಇರ್ತವೆ ಜಗ್ಗುಗಳು. ನೋಡಿ ಹಿಂಗೆ ಮುಂದೆ ಹೋಗ್ತಾ ಇದ್ರೆ ಇಲ್ಲೇನಿದೆ ಗೊತ್ತಿಲ್ಲ. ಬಾವಿ ತೋಡೋರಲ್ಲಿ ಬಾವಿನೇ ಸೃಷ್ಟಿ ಮಾಡಾಕಿದ್ದಾರೆ ನೋಡಿ. ಬಾವಿನೇ ಸೃಷ್ಟಿಯಾಗಿದೆ, ಹಳೆ ಬಾವಿನೇ. ಬಟ್ ಅದನ್ನ ಯಾರಿಗೆ ಏನು ತೊಂದರೆ ಆಗಬಾರ್ದಂತ ನೀರು ಕಾಣ್ತಾ ಇಲ್ಲ, ಯಾರಿಗೂ ಏನು ಸಮಸ್ಯೆ ಆಗಬಾರ್ದಂತ ಅಡ್ಡ ಹಾಕಿದ್ದಾರೆ. ವ್ಯವಸ್ಥೆ ಚೆನ್ನಾಗಿದೆ ನೋಡಿ. ಇಲ್ಲಿ ಗಾಡಿಗಳು ನೋಡ್ಬಿಟ್ರೆ ಸಾಕು ಎಷ್ಟು ಜನ ಇದೆ ಅಂತ ಗೊತ್ತಾಗಕ್ಕೆ. ಬಂದರೆ ಇಸ್ತಿಮಾದ ಸ್ಥಳ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಪೊಲೀಸ್ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಎಕ್ಸಿಟ್ ಆಗುವಂಥ ಸಮಯ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.